कौमी नारा, कौमी नारा, आजाद हिंद, वंदे वंदे। कश्मीर से कन्याकुमारी, कश्मीर से कन्याकुमारी, हिंदू अल्लाह, क्राइस्त अल्लाह, मुस्लिम अल्लाह। National salute. नायक जय हे भारत भाग्य विधाता, पंजाब सिंधु गुजरात मराठा द्राविड उत्कल बंगा, विंध्य हिमाचल यमुना गंगा, उच्चल जलधि तरंगा, तव शुभ नामे जागे तव शुभ। ಟಿಎಂಸಿಯ ಅಧ್ಯಕ್ಷೆಯಾದಂತಹ ಶ್ರೀಮತಿ ಸುಂದರಿ ಇವರನ್ನು ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ, ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. विक्रमके विक्रम, कुलसासन, राष्ट्रीय सलामी देगा, सलाम दे। जनगण मन अधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल बंगा, विंध्य हिमाचल यमुना गंगा, उच्चल जलधि तरंगा, तव शुभ नामे जागे तव शुभ आशीष मा। ಎಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಎಲ್ಲರಿಗೂ, ಇಲ್ಲಿ ಸೇರಿರುವಂಥ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ, ಇವತ್ತಿನ ಇಂದಿನ ಕಾರ್ಯಕ್ರಮದ ನಮ್ಮೊಂದಿಗೆ ನಮ್ಮ ಶಾಲೆಯ ಅಭಿವೃದ್ಧಿಗೆ ಟೊಂಕಗಟ್ಟಿ ನಿಂತ ಅನಿಲ್ ಎಸ್ ಪೂಜಾರಿ ಅವರು, ಹಾಗೆ ನಮ್ಮ ಶಾಲೆಯ ಬೆನ್ನೆಲುಬು ಹೇಳ್ಬೋದು,
ಅಂದರೆ ಲಲಿತಾ ಗೋಪಾಲ ಶೇರಿಗಾರ್ ಅವರ ಪುತ್ರ ಸುಧಾಕರ್ ಅವರು. ಯಾಕಂತ ಹೇಳಿದರೆ ಅವರು ಎಂಥ ಕಾರ್ಯಕ್ರಮ ಆದರೂ ನಮ್ಮೊಟ್ಟಿಗೆ ಇದ್ದಾರೆ. ಅವರಿಗೆ ಹಾಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಶಿವ ಅವರು, ಹಾಗೆ ಎಲ್ಲ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ, ಹಾಗೆ ಎಲ್ಲ ಸದಸ್ಯರುಗಳು, ಮತ್ತು ನಮ್ಮ ಶಾಲೆಯ ಶಿಕ್ಷಕ ವೃಂದ, ಮತ್ತು ಪಾಕತಜ್ಞರು, ಹಾಗೆ ಮುದ್ದು ಮಕ್ಕಳು, STMC ಸಮಿತಿಯ ಸದಸ್ಯರು ಮತ್ತು ಪೋಷಕರು ಎಲ್ಲ ಇಲ್ಲಿ ನೆರೆದಂಥ ಎಲ್ಲ ಮಹಿಳಾ ಮಂಡಳಿ ಸದಸ್ಯರಿಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತು 80ನೇ ವರ್ಷದ ಬಂಕಿಮನಾಥ ಚಂದ್ರ ಚಟರ್ಜಿಯವರು ಬರೆದಂಥ ವಂದೇ ಮಾತರಂ ಗೀತೆ ಪ್ರಾರಂಭವಾಗಿ ಇಂದಿಗೆ 150 ವರ್ಷಗಳು ಸಂದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. 80 ವರ್ಷದ ಹಿಂದೆ ನಮ್ಮ ಭಾರತಕ್ಕಾಗಿ ಸ್ವಾತಂತ್ರ್ಯ ಬರಬೇಕಾದ್ರೆ ತುಂಬ ವೀರ ವನಿತೆಯರಾಗಲಿ, ತುಂಬ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್ ಅಂತ, ಹಾಗೆ ಬಾಲ್ ಗಂಗಾಧರ್ ತಿಲಕ್ರಂತ ಅನೇಕ ನಾಯಕರು ಸತತ ಹೋರಾಟ, ತುಂಬ ವರ್ಷದ ಸತತ ಹೋರಾಟಗಳಿಂದಾಗಿ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ 1947 ಆಗಸ್ಟ್ 15ರಂದು ಸಿಕ್ಕಿದೆ. ಹಾಗೆ ಈ ಸ್ವಾತಂತ್ರ್ಯ ನಮ್ಮ ದೇಶದ ಘನತೆಯನ್ನು ಹೆಚ್ಚಿಸಿ ನಮ್ಮ ದೇಶವನ್ನು ಒಳ್ಳೆಯ ಮುಂದುವರಿದ ರಾಷ್ಟ್ರವಾಗಿ ಮಾಡಲು ಅನುಕೂಲವಾಗಿರುತ್ತದೆ. ಹಾಗೆ ಈ ಇಂದಿನ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಟ್ಟು ಕಾರ್ಯಕ್ರಮವನ್ನು ನಡೆಸಿ ಕೊಟ್ಟಿದ್ದೇವೆ. ಇದಕ್ಕೆ ನಿಮಗೆಲ್ಲ ಕೃತಜ್ಞತೆಗಳನ್ನು ಹೇಳಿ ನನ್ನ ಅವಕಾಶಕ್ಕಾಗಿ ವಂದಿಸುತ್ತಾ ಎಲ್ರಿಗೂ ಪುನಃ ಸ್ವಾತಂತ್ರ್ಯೋತ್ಸವ ಶುಭಾಶಯ ಕೋರುತ್ತಾ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ತೆ. ಕೌಮಿ ನಾರಾ, ಕೌಮಿ ನಾರಾ, ಆಜಾದ್ ಹಿಂದ್, ವಂದೇ ವಂದೇ, काश्मीर से कन्याकुमारी, काश्मीर से कन्याकुमारी, हिंदू अल्लाह, क्राइस्त अल्लाह, मुस्लिम अल्लाह. ಮುಂದೆ ಇದೇ ಶಾಲಾ ಮಕ್ಕಳಿಗೆ ನಮ್ಮ ರಾಧಾಕೃಷ್ಣ ಜೋಶಿ ಅವರು ಸಮವಸ್ತ್ರಗಳನ್ನು ಕೊಟ್ಟಿರುತ್ತಾರೆ. ಅದಕ್ಕೆ ಮೊದಲಾಗಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಆಗಲಿ, ನಮ್ಮ ಶಾಲಾ ಶಿಕ್ಷಕರಿಂದ, ಪೋಷಕರು, ಹಾಗೆ ಮಕ್ಕಳ ವತಿಯಿಂದ ಅವರಿಗೊಂದು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಯ, ರಾಷ್ಟ್ರ ಪ್ರಶಸ್ತಿಯ ಶಿಕ್ಷಕರಾಗಿ ಸಿಕ್ಕಿ ನಮ್ಮ ಶಾಲೆಯಲ್ಲಿಯೇ ಸೇವೆ ಮಾಡಿ ನಿವೃತ್ತಿ ಆಗುವಂತೆ ದೇವರು ಅನುಗ್ರಹಿಸಲಿ ಅಂತ ಹೇಳಿಕೊಂಡು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. 1947. Most people sacrificed their lives to save our India. British came to trading in India, but they ruled our India. ಆರ್ಯಳು ನಮ್ಮ ಸುಪುತ್ರಿ ಆಗಿರ್ತಾಳೆ. ನಾವೆಲ್ಲರೂ ಅವರನ್ನು ತುಂಬಾ ಅರ್ಥ ಮಾಡಿಕೊಂಡಿದ್ದೇವೆ. ಇದೇ ಊರಿನವರಾದಂತಹ ಶ್ರೀ ರಾಧಾಕೃಷ್ಣ ಜೋಶಿ ಅವರು ಮುಖ್ಯ ಶಿಕ್ಷಕರಾಗಿ PM ಶ್ರೀ TPS ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡಬೆಟ್ಟು ಮಾಡ ಇಲ್ಲಿಗೆ ಇತ್ತೀಚೆಗಷ್ಟೇ ತಮ್ಮ ಮುಖ್ಯ ಶಿಕ್ಷಕ ವೃತ್ತಿಗೆ ಪಾದಾರ್ಪಣೆಯನ್ನು ಮಾಡಿರ್ತಾರೆ. ಇವರು ವಿಶಾಲ ಮನಸ್ಸಿನವರಾಗಿದ್ದು ಅಂಗನವಾಡಿಯಿಂದ 7ನೇ ತರಗತಿಯ ಎಲ್ಲ ಮಕ್ಕಳಿಗೆ ಅತ್ಯಂತ ದೊಡ್ಡ ಈ ಸಮವಸ್ತ್ರವನ್ನು ನಮ್ಮ ಕಾರ್ಕಳ ತಾಲೂಕು ಮೊಬೈಲ್ ರಿಟೈಲರ್ಸ್ ಅಸೋಸಿಯೇಷನ್ನ ಮಾನ್ಯ ಅಧ್ಯಕ್ಷರಾದ ಶ್ರೀಯುತ ಅಜಿತ್ ಇವರು ಮಕ್ಕಳಿಗೆ ನೀಡಬೇಕಂತ ಕೇಳಿಕೊಳ್ತೀನಿ. ಸಾಂಕೇತಿಕವಾಗಿ ಕೆಲವು ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ನೀಡ್ತಾ ಇದ್ದೇವೆ. ಇನ್ನುಳಿದ ಮಕ್ಕಳಿಗೆ ನಿಮ್ಮ ತರಗತಿ ಶಿಕ್ಷಕರು ನಿಮ್ಮ ತರಗತಿಯಲ್ಲಿ ನೀಡ್ತಾರೆ. ಶ್ರೀಯುತ ಅನಿಲ್ ಎಸ್ ಪೂಜಾರಿ ಅವರು ಇವರು ಆ ಮಗುವಿಗೆ ಸಮವಸ್ತ್ರವನ್ನು ಹಸ್ತಾಂತರಿಸಬೇಕಂತ ಕೇಳಿಕೊಳ್ತೀನಿ. ತರಗತಿಯ ಬಂದು ಸಮವಸ್ತ್ರವನ್ನು ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಯುತ ರಾಧಾಕೃಷ್ಣ ಜೋಶಿ ಅವರನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಇದರ ಮಾನ್ಯ ಅಧ್ಯಕ್ಷರು ಅಜಿತ್ರು ನಮ್ಮ ಜೊತೆಗಿದ್ದಾರೆ. ಅವರು ಈ ಶಾಲೆಯ ಹಳೆ ವಿದ್ಯಾರ್ಥಿಯೂ ಹೌದು, ಹಾಗೆ ಈ ಭಾಗದ ದಾನಿಗಳು ಹೌದು. ನಮ್ಮ ಶಾಲೆ ಮೇಲಿನ ಪ್ರೀತಿಯಿಂದ ಇವತ್ತು ನಮ್ಮ ಶಾಲೆಗೆ
ಈ ಸಭಾ ಕಾರ್ಯಕ್ರಮಗಳಿಗೆ ಅಗತ್ಯ ಇರುವ ಡಯಾಸ್ ಒಂದನ್ನು ಅವರ ಅಸೋಸಿಯೇಷನ್ ವತಿಯಿಂದ ಮುಂದಿನ ದಿವಸದಲ್ಲಿ ಕೊಡಮಾಡ್ತೇವೆ ಅಂತ ಘೋಷಣೆಯನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿರುವ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮಕ್ಕಳು ತಮ್ಮ ತಮ್ಮ ತರಗತಿಗೆ ಹೋಗುವ ಮೊದಲು ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುವವರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟ ನಮ್ಮ SDMCಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಾಗೆ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯ ಬಂಧುಗಳು, ಹಾಗೆ ಹಳೆ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸಿಹಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಆಗಮಿಸಿದ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಸಹಕಾರ ಕೊಟ್ಟ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ಳಿ. ಆದಿತ್ಯ ಪ್ರಥಮ. ನಾಯಕರ ನೇತೃತ್ವದ ಸ್ಪರ್ಧೆಯಲ್ಲಿ ಧನ್ವಿಸ್ ಪ್ರಥಮ, ಅನ್ವಿತಾ ದ್ವಿತೀಯ. ಏಳನೇ ತರಗತಿಯ ದ್ವಿತೀಯ ವೈಷ್ಣವಿ. ಸಿಕ್ಕಿತು. ನಮ್ಮ ದೇಶವನ್ನು ಪ್ರೀತಿಸೋಣ, ಓದಿ ಒಳ್ಳೆಯ ಪ್ರಜೆಗಳಾಗೋಣ. ಜೈ. ಸಂಪೂರ್ಣ ಚರಿತ್ರೆಯು ಶ್ರೇಷ್ಠ ಪುರುಷರ ಹಾಗೂ ಮಹಿಳೆಯರ ಧೈರ್ಯ, ತ್ಯಾಗ ಮತ್ತು ರಾಜಕೀಯ ಜ್ಞಾನದ ವೀರಗಾಥೆಗಳಿಂದ ತುಂಬಿದೆ. ಮಹಾತ್ಮ ಗಾಂಧೀಜಿ ಇವರು ಸತ್ಯ, ಅಹಿಂಸೆ ಹಾಗೂ ಪ್ರೇಮ ಎನ್ನುವ ಉದಾತ್ತ ಧ್ಯೇಯಗಳಿಗೆ ತಮ್ಮ ಸಂಪೂರ್ಣ ಜೀವವನ್ನು ಸಮರ್ಪಿಸಿದವರು. ಬಾಲಗಂಗಾಧರ್ ತಿಲಕ್ ಲೋಕಮಾನ್ಯ ತಿಲಕ್ ಎಂದೇ ಪ್ರಸಿದ್ಧರಾಗಿದ್ದವರು. ಸ್ವಾತಂತ್ರ್ಯ ತನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುವೆನು ಎಂದು ಜನತೆಗೆ ತಿಳಿಸಿದವರು. ಭಗತ್ ಸಿಂಗ್ ಶಾಸನ ಸಭೆ ನಡೆಯುತ್ತಿರುವಾಗ ಬ್ರಿಟಿಷ್ ಸಂಸತ್ತಿನ ಮೇಲೆ ಸಿಡಿಗುಂಡನ್ನು ಎಸೆದವರು. ನಂತರ ಸೆರೆ ಸಿಕ್ಕಾಗ ನೇಣು ಹಾಕಿ ಕೊಲ್ಲಲ್ಪಟ್ಟರು. ಪಂಡಿತ್ ಜವಾಹರ್ಲಾಲ್ ನೆಹರು ಭಾರತದ ಸ್ವಾತಂತ್ರ್ಯ ಚಳವಳಿಯ ಅಗ್ರಮಾನ್ಯ ಮುಖಂಡರಲ್ಲಿ ಇವರು ಕೂಡ ಒಬ್ಬರಾಗಿದ್ದರು. ಭಾರತದ ಪ್ರಥಮ ಪ್ರಧಾನಮಂತ್ರಿ. ಮುಂದಿನ ವರ್ಷಗಳಲ್ಲಿ ಶಾಲೆಯು ಒಳ್ಳೆಯ ರೀತಿಯ ಅಭಿವೃದ್ಧಿಯನ್ನು ಸಾಧಿಸುವುದರ ಮೂಲಕ ಹಳೆ ವಿದ್ಯಾರ್ಥಿಗಳ ಸಂಘವು ಈ ಶಾಲೆಯ ಜೊತೆಗೆ ಗಟ್ಟಿಯಾಗಿ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನುವಂಥ ಆಶಯವನ್ನು ನಾವೆಲ್ಲರೂ ಹಳೆ ವಿದ್ಯಾರ್ಥಿಗಳು ಇಟ್ಕೊಂಡಿದ್ದೇವೆ. ಅದನ್ನು ಸಾಕಾರಗೊಳಿಸುವಲ್ಲಿ ನಾವೆಲ್ಲ ಪರಿಶ್ರಮವನ್ನು ವಹಿಸುವರಿದ್ದೇವೆ ಅನ್ನುವಂತಹ ಭರವಸೆಯ ಮಾತಿನೊಂದಿಗೆ ಇಲ್ಲಿ ಸೇರಿರುವಂಥ ಎಲ್ಲರಿಗೂ ವಂದಿಸಿಕೊಳ್ತಾ, ಒಂದು ದುಡ್ಡು ಅಥವಾ ಬೇರೆಯ ಒಂದು ಸಂಪನ್ಮೂಲಗಳಿಂದ ಒಂದು ಶಾಲೆ ಎಷ್ಟರ ಮಟ್ಟಿಗೆ ನಡೀತದೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೆ ಈ ಶಾಲೆಯಲ್ಲಿ ಕಲಿತು ಹೊರಗೆ ಹೋಗಿರುವಂತಹ ವಿದ್ಯಾರ್ಥಿಗಳು ಈ ಶಾಲೆಯ ಬಗ್ಗೆ ಒಂದು ಭಾವನೆಯನ್ನು, ಒಂದು ಒಳ್ಳೆಯ ರೀತಿಯ ಭಾವನೆಗಳನ್ನು ಇಟ್ಕೊಂಡ್ರೆ ಮಾತ್ರ ಒಂದು ಶಾಲೆ ಮುಂದುವರಿಲಿಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸ್ತಾ, ನಾವೆಲ್ಲರೂ ಶಾಲೆಯ ಜೊತೆಗೆ ನಿಂತು ಈ ಶಾಲೆಯನ್ನು ಮುಂದಿನ ದಿನಗಳಲ್ಲಿ ಯಶಸ್ಸಿನ ಹಾದಿಗತ್ತ ತಗೊಂಡು ಹೋಗುವಲ್ಲಿ ನಾವೆಲ್ಲರೂ ಶ್ರಮವಹಿಸಿ ಕೆಲಸ ಮಾಡುವಂತ ಮಾತಿನೊಂದಿಗೆ ನನ್ನೆರಡು ಮಾತುಗಳಿಗೆ ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. 150ನೇ ವರ್ಷ ಅದೊಂದು ಒಂದು ಯುನಿಟಿ ವರ್ಕ್ ಮಾಡಲಿಕ್ಕೆ ವಂದೇ ಮಾತರಂ ಗೀತೆಯು ದೊಡ್ಡ ಕೊಡುಗೆಯನ್ನು ನೀಡಿದೆ. ಕೋಲ್ಕತ್ತಾದ ಬಂಕಿಮಚಂದ್ರ ಚಟರ್ಜಿ ಅವರು ಬರೆದಂಥ ವಂದೇ ಮಾತರಂ ಗೀತೆ. ಹಾಗೆ ಇದೆ. ನಮ್ಮ ಸ್ವಾತಂತ್ರ್ಯ ಸಿಕ್ಕಿ ಇವತ್ತಿಗೆ 80 ವರ್ಷಗಳು ಕಳೆದಿದ್ರು. ಇನ್ನೂ ಸ್ವಾತಂತ್ರ್ಯ ಸಿಗ್ಲಿಕ್ಕಿದೆ ನಮಗೆ ಕೆಲವು ವಿಚಾರಗಳಲ್ಲಿ. ಯಾಕಂತೇಳಿದರೆ ಒಂದು ಹೇಳೋದಾದರೆ ಸರ್ಕಾರಿ ಶಾಲೆಗಳು ತೀರಾ ಈಗ ಕಷ್ಟಕರ ಇದರಲ್ಲಿದೆ. ಅದನ್ನು ನಾವು ನಮ್ಮ ಸರ್ಕಾರದ ಗಮನಕ್ಕೆ ತಂದು ಸರ್ಕಾರಿ ಶಾಲೆಗಳು ಉಳಿಸಲಿಕ್ಕೆ, ಸರ್ಕಾರಿ ಶಾಲೆಗಳ ವಿದ್ಯಾಭ್ಯಾಸದ ಗುಣಮಟ್ಟವನ್ನು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ
ನಮ್ಮ SDMC ಅವರು, ಹಳೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪ್ರಯತ್ನ ಪಟ್ಟರೆ, ದಾನಿಗಳು ಎಲ್ಲ ಸೇರಿ ಪ್ರಯತ್ನ ಪಟ್ಟರೆ ಮಾತ್ರ ಸಾಧ್ಯ. ಯಾಕಂತ ಹೇಳಿದರೆ ನನ್ನೊಂದು ಯಾರು ಬೇಸರ ಮಾಡಬೇಕು, ನನ್ನೊಂದು ಗಮನಕ್ಕೆ ಬಂದ ವಿಚಾರ ಅಂತ ಹೇಳಿದರೆ ಈ ಸಲ ಇಲ್ಲಿ 8ನೇ ತರಗತಿಗೆ ತುಂಬ ಮಕ್ಕಳು ಕಮ್ಮಿ ಅಡ್ಮಿಷನ್ ಆಗಿದ್ದಾರೆ ಅಂತ. ಯಾಕಂತ ಹೇಳಿದರೆ ಇಂಗ್ಲೀಷ್ ಮೀಡಿಯಂ. ನಾವೊಂದು ಈ ಕೂಡ್ಬೆಟ್ಟು ಹೈಸ್ಕೂಲಲ್ಲಿ ಮುಂಚೆ ಸಹ ನಾನು ಹೇಳಿದ್ದೇನೆ, ಇನ್ನೂ ಅದನ್ನೇ ಹೇಳೋದು, ಒಂದೊಂದು 5-6 ವರ್ಷದ ಹಿಂದೆ ನಾವು ಇಂಗ್ಲೀಷ್ ಮೀಡಿಯಮನ್ನು ಸ್ವಲ್ಪ ಕಷ್ಟಪಟ್ಟು ಸರ್ಕಾರ ಮಟ್ಟದಲ್ಲಿ ಒಂದು ಒತ್ತಡ ಹಾಕಿ ಇಲ್ಲಿಗೆ ಮಾಡಿದ್ದಿದ್ರೆ ನಮ್ಮ ಶಾಲೆಯಲ್ಲಿ ಈಗ 150 ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಿತ್ತು ಅನ್ನೋ ನನ್ನ ಅನಿಸಿಕೆ. ಮುಂದಿನ ದಿನಗಳಲ್ಲಿ ನಾವು ಏನಂತ ಹೇಳಿದರೆ ಈ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಇಂಗ್ಲೀಷ್ ಮೀಡಿಯಮನ್ನು ಸಹ ಅನುಕರಣೆ ಮಾಡಿ ಈ ಶಾಲೆಯ ಅಭಿವೃದ್ಧಿಗೆ ಎಲ್ಲರೂ ಹಳೆ ವಿದ್ಯಾರ್ಥಿಗಳು ಇದ್ದೇವೆ, ಪೋಷಕರು, ವಿದ್ಯಾರ್ಥಿಗಳು, ಹಾಗೆ ವಿದ್ಯಾಭಿಮಾನಿಗಳು, ಅಧ್ಯಾಪಕರೊಂದವರೆಲ್ಲ ಸೇರಿ ಪ್ರಯತ್ನ ಪಡುವ ಅಂತ ಹೇಳಿಕೊಂಡು ಅವಕಾಶಕ್ಕಾಗಿ ವಂದಿಸಿ 2 ಮಾತುಗಳನ್ನು ಹೇಳಿ ಮುಗಿಸ್ತೇನೆ. ನಮಸ್ಕಾರ. ಸ್ವಾತಂತ್ರ್ಯವನ್ನು ತೆಗೆದುಕೊಟ್ಟಂತ ಮಹನೀಯರು ಏನು ಉದ್ದೇಶಗಳನ್ನು ಇಟ್ಟಿದ್ದಾರೆ, ಏನು ಆಶಾಭಾವನೆಯನ್ನು ಕೊಟ್ಟಿದ್ದಾರೆ, ಏನು ಸಂದೇಶಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಿಜ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಬೇಕು. ಅದರ ಜೊತೆಗೆ ನನ್ನ ಮುಂದಿನ ಕರ್ತವ್ಯ ಏನು, ಅವತ್ತು ಏನು ನಡೆದಿದೆ, ಇವತ್ತು ಏನು ವ್ಯತ್ಯಾಸ ಆಗ್ತಾ ಇದೆ, ಇದನ್ನು ಸರಿಪಡಿಸಿಕೊಂಡು ಮುಂದಕ್ಕೆ ಹೋಗುವಂತ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಸ್ವಾತಂತ್ರ್ಯ ಹೇಗೆ ಸಿಕ್ಕಿತು ಅಂತ ಈಗಾಗಲೇ ಹೇಳಿದ್ದಾರೆ. ಒಂದು ಸಂಕ್ಷಿಪ್ತವಾಗಿ ನಾನು ಹೇಳೋದಾದ್ರೆ 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಕೇವಲ ವ್ಯಾಪಾರಕ್ಕಾಗಿ ಬಂದ ಬ್ರಿಟಿಷರು ಅವರು ಹೇಳಿದಾಗೆ ಒಂದೊಂದು ಅಂಗಡಿ, ಒಂದೊಂದು ಊರನ್ನು, ಒಂದೊಂದು ರಾಜ್ಯವನ್ನು ಕೈಪಡಿಸ್ತಾ ಇಡೀ ದೇಶವನ್ನು ತನ್ನ ಕೈವಶ ಮಾಡಿಕೊಂಡು ಅವರ ಕಾನೂನುಗಳನ್ನು ಜಾರಿಗೆ ತಂದು ಅವರ ಕಠೋರವಾದ ಕಾನೂನುಗಳಲ್ಲಿ ಬದುಕಲು ಅಸಾಧ್ಯವಾದಾಗ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯವನ್ನು ಹೋರಾಟವನ್ನು ಪ್ರಾರಂಭ ಮಾಡಿ, ಒಂದು ಕಡೆಯಿಂದ ಗಾಂಧೀಜಿಯ ಹೋರಾಟ, ಇನ್ನೊಂದು ಕಡೆಯಿಂದ ಕ್ರಾಂತಿಕಾರಿ, ಅಂದ್ರೆ 2 ಕಡೆಯಿಂದ ಹೋರಾಟ ಮಾಡಿ ಸಾವಿರಾರು ಜನ ಬಲಿದಾನಗೈದು ಈ ಒಂದು ಸ್ವಾತಂತ್ರ್ಯವನ್ನು ತೆಗೆದುಕೊಂಡಿದ್ದಾರೆ. ಅಂತ ಸ್ವಾತಂತ್ರ್ಯದ 80ನೇ ವರ್ಷದಲ್ಲಿ ಮಾಡಲಿಕ್ಕೂ ಕೂಡ ವಿರೋಧವನ್ನು ವ್ಯಕ್ತಪಡಿಸುವವರು ಈ ದೇಶದಲ್ಲಿದ್ದಾರೆ. ಆಜಾದ್ ಹಿಂದ್ ಜಿಂದಾಬಾದ್ ಎನ್ನುವಂತ ಘೋಷಣೆ ಅವತ್ತು ಸ್ವಾತಂತ್ರ್ಯವನ್ನು ತೆಗೆದುಕೊಂಡಿತ್ತು. ಆದ್ರೆ ಇವತ್ತು ಅದನ್ನು ಕೂಗಿದ್ರು ಕೂಡ ಅದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸುವಂತ ಜನ ಇಲ್ಲಿದ್ದಾರೆ. ಹಿಂದೆ ಸ್ವಾತಂತ್ರ್ಯವನ್ನು ಕೊಡ್ಲಿಕ್ಕೆ ಹೋಗುದಿಲ್ಲ. ಗಾಂಧೀಜಿ ಏನು ಹೇಳಿದ್ದಾರೆ, ಒಂದು 10-12 ಗಂಟೆ ಹೊತ್ತಿಗೆ ಒಬ್ಬ ಮಹಿಳೆ ಸ್ವತಂತ್ರವಾಗಿ ಓಡ್ತಾ ಇದ್ರೆ ಅದು ದೇಶದಲ್ಲಿ ಸ್ವಾತಂತ್ರ್ಯ ಸಿಗುವ ಸನ್ನಿಹಿತ ಆ ಕಾಲ ಬರಬೇಕು ಅಂತೇಳಿ. ಆದ್ರೆ ಇವತ್ತು ನಾವು ಯಾವುದಕ್ಕೆ ಗೌರವ ಕೊಡಬೇಕು ಅದನ್ನು ಸರಿಯಾಗಿ ಕೊಡದ ಕಾರಣ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆದ್ರೂ ಕೂಡ ಇತರ ಚಟುವಟಿಕೆಗಳೇ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದೇವೆ. ಆದ್ರಿಂದ ಮಕ್ಕಳೇ, ಈ ಎಲ್ಲ ಚಟುವಟಿಕೆಗಳನ್ನು ನಾವು ಸರಿಪಡಿಸುವಂತ ಸಾಗಬೇಕು. ಒಂದು ನಮ್ಮ ಭಾರತ ಅಂತ ಹೇಳಿದ್ರೆ ಎಲ್ಲ ಜಾತ್ಯತೀತ, ಎಲ್ಲ ಜಾತಿಗಳನ್ನು ಒಟ್ಟು ಮಾಡಿದಂತ ದೇಶ. ಎಲ್ಲರಿಗೂ ಕೂಡ ಗೌರವವನ್ನು ಕೊಡಬೇಕು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಅಖಂಡ ಭಾರತದ ಒಂದು ಉಳಿಸುವಂತ ಕೆಲಸವನ್ನು ಮಾಡಬೇಕು. ಅದರ ಜೊತೆಗೆ ನಮ್ಮ ಮಹನೀಯರೆಲ್ಲರೂ ಕೂಡ ಆ ಉದ್ದೇಶವನ್ನು ಕೊಟ್ಟಂತ ಉದ್ದೇಶವನ್ನು ನಿಮ್ಮ ನಿಜ ಜೀವನದಲ್ಲಿ ಅಳವಡಿಕೆಯನ್ನು ಮಾಡಿಕೊಂಡು ಈ ಸ್ವಾತಂತ್ರ್ಯದ ಮುಖ್ಯತೆಯನ್ನು ಉಳಿಸುವ ಕೆಲಸವನ್ನು ನಾವು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾನು ಕೂಡ ಇದನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಸುಮಾರು ಸಮಯದಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದ್ರೆ ಸರ್ಕಾರದ ಒಂದು ನಿರ್ದೇಶನ ಇದೆ, ನಾವು ಅರ್ಜಿ ಕೊಟ್ಟರು ಕೂಡ ನಮಗೆ ರೆಗ್ಯುಲರ್ ಆದ ಅಧ್ಯಾಪಕರು ಬೇಕು, ಇಲ್ಲದ್ರೆ ನಾವು ದುಡ್ಡು ಮಾಡಬೇಕು. ಈ 2ರಲ್ಲಿ ಒಂದನ್ನು ಆರಿಸಿಕೊಂಡು ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ. ಇನ್ನೊಂದು ವ್ಯವಸ್ಥೆ ಏನಂತ ಹೇಳಿದ್ರೆ ಸರ್ಕಾರದ್ದು ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿಗೆ ಯಾವಾಗ ಬರ್ತೇವೋ ಆಗ 8ನೇ ತರಗತಿಗೆ ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಮಾಡಬೇಕೆನ್ನುವಂತ ಒಂದು ಆಯಾಮ. ಈ 2 ಆಯಾಮಗಳಿರುವುದರಿಂದ ನಮ್ಮಲ್ಲಿ ಒಂದು ಕೊರತೆ ಆಗಿದೆ, ನಾನು ಖಂಡಿತ ಒಪ್ಕೊಳ್ತೇನೆ. ಆದ್ರೆ ನನಗೆ ಒಂದು ಖುಷಿ ಏನಂತ ಹೇಳಿದ್ರೆ ಈ ಶಾಲೆಯಿಂದ ಕಲಿತು ಹೋದ ಯಾವ ವಿದ್ಯಾರ್ಥಿಗಳು ಕೂಡ ಇಂಗ್ಲಿಷ್ನಲ್ಲಿ ಹಿಂದೆ ಇಲ್ಲ. ಇದನ್ನು ಎಲ್ಲರೂ ಕೂಡ ಮನಗಾಣಬೇಕು ಅಂತೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ನಾನು ಅವತ್ತು ಹೇಳಿದ್ದೇನೆ, ಇವತ್ತು ಹೇಳಿದ್ದೇನೆ. ಯಾಕೆಂತ ಹೇಳಿದ್ರೆ ಇಂಗ್ಲಿಷ್ ಮೀಡಿಯಂ ಇಲ್ಲೋ ಒಂದು ಕೊರಗೆ ಇರಬಹುದು, ಆದ್ರೆ ಇಂಗ್ಲಿಷ್ನಲ್ಲಿ ಹಿಂದುಳಿದ ಯಾವುದೇ ಒಂದು ಮಗು ಈ ಶಾಲೆಯಿಂದ ಓದೋದಿಲ್ಲ. ನಾನು ತುಂಬಾ ಸಲ ಹೇಳಿದ್ದೇನೆ, ನನಗೆ ತುಂಬಾ ಸಲ ಬೇಸರ ಆಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಕೊರತೆ ಇದೆ, ಇಂಗ್ಲಿಷ್ ಇಲ್ಲ. ನಾನು ಕಾರ್ಕಳದ ಶಾಲೆಗಳಿಗೆ ನಮ್ಮ ಮಕ್ಕಳು ಹೋಗಿದ್ದಾರೆ, ಎಲ್ಲಿ ಕೂಡ ಇಂಗ್ಲಿಷ್ ನಲ್ಲಿ ಹಿಂದೆ ಬಂದ ವಿದ್ಯಾರ್ಥಿಗಳಿಲ್ಲ. ಇಲ್ಲಿ ಬಜಗುಳಿಯ ಟೀಚರ್ ಇದ್ದಾರೆ. PUCಯಲ್ಲಿ ಹೋಗಿ ನೀವು ಒಂದು 5 ವರ್ಷದಿಂದ PUCಯಲ್ಲಿ ಬಜಗುಳಿಯ ಪ್ರಥಮ, ದ್ವಿತೀಯ, ತೃತೀಯ ಯಾರು ಮಕ್ಕಳು ಬರ್ತಾರೆ ಅಂತೇಳಿ ಒಮ್ಮೆ ಕೇಳಿ. ನಮ್ಮ ಶಾಲೆ ಮಕ್ಕಳು ಬರ್ತಾ ಇದ್ದಾರೆ. ನಾನು ಖುಷಿ ಪಡ್ತೇನೆ. ಈ ವರ್ಷ
ನೆನೆಸ್ಕೊಳ್ತಾ ಇದ್ದೇವೆ. ಬ್ರಿಟಿಷರ ಕಪಿಮುಷ್ಟಿಯಿಂದ ನಮ್ಮ ದೇಶವನ್ನು ಮುಕ್ತಿಗೊಳಿಸಿ ಜೀವ ತೆತ್ತ ಎಲ್ಲ ಮಹನೀಯರನ್ನು ಸ್ಮರಿಸುತ್ತಾ ದೇಶದ ಗಡಿ ಕಾಯುವ ಸೈನಿಕರನ್ನು ವಂದಿಸುತ್ತಾ ಸ್ವಾತಂತ್ರ್ಯ ಅನ್ನುವುದು ಕೇವಲ ಬಂಧನದಿಂದ ಮುಕ್ತಿಯಲ್ಲ, ಅದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯಗಳು. ಅದನ್ನು ನಾವು ಪಾಲಿಸುತ್ತಾ ಇನ್ನು ಮುಂದಿನ ದಿನಗಳಲ್ಲಿ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಕೇಳ್ಕೊಳ್ತಾ, ಇನ್ನು ಉನ್ನತ ಸ್ಥಾನಕ್ಕೆ ಏರಲಿ ಅಂತ ಹೇಳ್ತಾ, ಹಾಗೆಯೇ ಶಾಲೆಯ ಅಭಿವೃದ್ಧಿಯತ್ತ ಹಳೆ ವಿದ್ಯಾರ್ಥಿಗಳ ಸಂಘ ಇರ್ಬೋದು, ಹಾಗೆ ಊರವರು, ದಾನಿಗಳು ಎಲ್ಲರ ಮುಖಾಂತರ ಒಳ್ಳೆ ಈ ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಿಕೊಡುವಂತ ನಾವೆಲ್ಲ ಪ್ರಯತ್ನಿಸುವ ಎಂದು ಹೇಳ್ತಾ ನನ್ನ ಮಾತನ್ನು 10ನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿರುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡುತ್ತಾ ಬರುತ್ತಿರುವ ಶ್ರೀಮತಿ ಲಲಿತಾ ಗೋಪಾಲ ಶೆರಿಗಾರ್ ಹಾಗೂ ಅವರ ಮಗನಾದ ಸುಧಾಕರ್ ಶೆರಿಗಾರ್ ಇವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ಶಿಕ್ಷಣ ತಜ್ಞರಾದ ರಾಘವೇಂದ್ರ ಇವರಿಗೂ ಧನ್ಯವಾದಗಳು. ಹಾಗೂ ನಮ್ಮ ನಿಕಟಪೂರ್ವ STMC ಅಧ್ಯಕ್ಷರಾದ ವಸಂತ ಶೆರಿಗಾರ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇಲ್ಲಿ ಉಪಸ್ಥಿತರಿರುವ ಭಾಸ್ಕರ್ ವಿಸ್ತರಣಾ ಅಧಿಕಾರಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಇವರಿಗೂ ಧನ್ಯವಾದಗಳು. ಹಾಗೂ ಇಲ್ಲಿಂದ ನಿರ್ಗಮಿಸಿರುವಂತಹ ಸಂಜೀವ ನಿಕಟಪೂರ್ವ ಗ್ರಾಮ ಪಂಚಾಯತ್